ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕಲಬುರಗಿ ಜಿಲ್ಲೆನಿಂದ ನಮ್ಮ ಸೇಡಂ ತಾಲೂಕಾಗ ಹೋಗ್ಲಾಗ್ತೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಸೇಡಂ ತಾಲೂಕಾಗ ಹೋಗುವ ಇದು ಹೈವೇ ರೋಡ್. ಈ ರೋಡ್ ನೋಡ್ರಿ ಹೆಂಗದಂದ್ರು ಬಹಳ ಸಣ್ಣದಂದ್ರೆ ಇದು ಈ ಸೆಂಟ್ರಲಿಂದ ಈ ಕಡೆ ಒಂದು 12-13 ಫೀಟ್ ಅದ, 12-13 ಫೀಟ್ ಅದ. ಇಲ್ಲಿ ಸೇಡಂ ತಾಲೂಕ ನಿಂತು, ಹೈದರಾಬಾದ್ ನಿಂತು, ಮತ್ತು ಕಲಬುರಗಿ ನಿಂತು ಎಷ್ಟೋ ಲಾರಿಗಳು, ಆಟೋ, ಈಗ ಕಾರ್ ನೋಡ್ರಿ, ಈಗ ಕಾರ್ಗಳು ಈ ತರ ಎಲ್ಲ ಬರ್ತಾನೆ ಇರ್ತದೆ. ಫುಲ್ ಬರೋದ್ರಿಂದ ಏನಾಗ್ತದಂದ್ರು ಒಂದು ಗಾಡಿ ಹೋಯ್ತಪ್ಪ ಅಂದ್ರು ಇನ್ನೊಂದು ಗಾಡಿ ಹೋಗ್ಬೇಕಾದ್ರೆ ಒಂದೇ ಗಾಡಿ ಹೋಗ್ತದೆ, ಒಂದು ಗಾಡಿ ಹೋಗ್ತದೆ ಅಷ್ಟೇ. ಅಕಸ್ಮಾತ್ ಇನ್ನೊಂದು ಏನಾರ ಬಂತಪ್ಪ ಅಂದ್ರೆ ಹೋಗ್ಲಕ್ಕಾಗಲ್ಲ. ಅದ್ರಿಂದ ಏನಾಗ್ಲತ್ತದಂದ್ರು ಟ್ರಾಫಿಕ್ ಜಾಮ್ನು ಆಗ್ತದ ಮತ್ತು ಆಕ್ಸಿಡೆಂಟ್ನು ಆಗ್ತದ. ಇಲ್ಲಿ ನೋಡ್ರಿ ಎಷ್ಟು ಗಾಡಿಗಳು ಹೋಗ್ತವೆ, ಫುಲ್ ಗಾಡಿಗಳು ಹೋಗ್ತಾನೆ ಇರ್ತಾವ. ಇಂತಹ ಫುಲ್ ರಶ್ ಇರುವ ಇಂತಹ ರೋಡಿಗೆ ಇಷ್ಟು ಸಣ್ಣ ರೋಡ್ ನೀವು ಮಾಡಿರಲ್ಲ. ಅದಕ್ಕೆ ನಮ್ಮ ಮನವಿ ಏನದಪ್ಪ ಅಂತಂದ್ರೆ ಈ ರೋಡು ಅಗಲೀಕರಣ ಮಾಡ್ರಿ, ಫೋರ್ವೇ ಮಾಡ್ರಿ. ಫೋರ್ವೇ ಮಾಡಿದ್ರಂದ್ರೆ ಏನಾಗ್ತದ, 2 ಬಸ್ಗಳು ಹೋಗ್ತಾವ, 2 ಬಸ್ಗಳು ಬರ್ತಾವ, ಲಾರಿಗಳು ಹೋಗ್ತಾವ, ಕಾರ್ಗಳು ಬರ್ತಾವ. ಈಗ ಏನಾಗ್ತದಂದ್ರೆ ಆಕಸ್ಮಿಕ ಯಾರನ್ನ ಅರ್ಜೆಂಟ್ ಓವರ್ಟೇಕ್ ಮಾಡಿದ್ರಪ್ಪ ಅಂದ್ರು ಆಕ್ಸಿಡೆಂಟ್ಗಳು ಆಗ್ತಾವ, ಸತ್ತೋಗ್ತಾವ. ಆ ತರ ಈ ನಮ್ಮ ಸೇಡಂ ಹೋಗೋ ರೋಡು, ಸೇಡಂಲಿಂದ ಕಲಬುರಗಿ ಹೋಗೋ ರೋಡಿನ ಪರಿಸ್ಥಿತಿ ಈ ತರ ಅದ. ಸಂಬಂಧಪಟ್ಟ ಅಧಿಕಾರಿಗಳೇ ಎಷ್ಟು ಜಾಮ್ ಇರ್ತದ ಅಂತಂದ್ರು, ಎಷ್ಟು ಗಾಡಿಗಳು ಬರ್ತಾವ, ಅಬ್ಬಾ ಹೇಳಕ್ಕೆ ಆಗಲ್ಲ, ಅಷ್ಟು ಗಾಡಿಗಳು ಬರ್ತಿರ್ತಾವ. ಈಗ ನೋಡ್ರಿ ಲಾರಿ ಹೊಟ್ಟದ ನೋಡ್ರಿ, ಲಾರಿ ಮತ್ತ ಕಾರ್ ಹೊಂಟದ. ಅವ್ ಹೆಂಗ್ ಬರ್ತಾವಪ್ಪ ಅಂತಂದ್ರ ಹೋಗ್ಬೇಕಾದ್ರೆ ಕಷ್ಟ ಅನಿಸ್ತದ. ಮತ್ತೇನಂತಂದ್ರ ನಾವು ಎಷ್ಟು ಕಂಟಿನ್ಯೂ ಹೊಂಟಾವ ನೋಡ್ರಿ. ಈಗ ಈ ತರ ಫುಲ್ ಟ್ರಾಫಿಕ್ ಇರ್ತದ. ಈ ರೋಡ್ ಅಗಲೀಕರಣ ಮಾಡಿ 4 ಗಾಡಿಗಳು ಹೋಗ್ಬೇಕು, 2 ಗಾಡಿ ಹಿಂಗ್ ಬರಬೇಕು, 2 ಗಾಡಿ ಹಿಂಗ್ ಹೋಗ್ಬೇಕು. ಆ ತರ ಸಂಬಂಧಪಟ್ಟ ಅಧಿಕಾರಿಗಳು ಇದೇನು ಕಲಬುರಗಿ ಟು ಸೇಡಂ ಏನು ಹೈವೇ ರೋಡ್ ಅದಲ್ಲ, ಆ ರೋಡ್ ಅಗಲೀಕರಣ ಮಾಡಿ ಎಲ್ಲ ದೊಡ್ಡದಾಗಿ ಮಾಡಿಕೊಟ್ರಪ್ಪ ಅಂದ್ರೆ ಸಾರ್ವಜನಿಕರಿಗೆ